ಸೋಲಿನಿಂದ ಕುಗ್ಗಿ ಹೋದ್ರ ಡಿಕೆ ಸುರೇಶ್ ಎನ್ನುವಂತ ಪ್ರಶ್ನೆ. ಡಾಕ್ಟರ್ ವಿರುದ್ಧ ಸೋಲು, ಡಿಕೆ ಸುರೇಶ್ ಈಗ ಕಂಗಾಲು. ಅಬ್ಬರಿಸುತ್ತಿದ್ದ ಡಿಕೆ ಸುರೇಶ್ ಈಗ ಸೈಲೆಂಟ್ ಆಗಿದ್ದೇಕೆ? ಲೋಕಸಭಾ ಚುನಾವಣೆ ಬಳಿಕ ಸೂರ್ಯಣ್ಣ ತಂಡ ಹೊಡೆದಿದ್ದಾರೆ. ರಾಜಕೀಯವೇ ಸಾಕಾಯ್ತು ಅಂದ್ರ ಡಿಕೆ ಸುರೇಶ್. ರಾಜಕೀಯದಿಂದ ದೂರ ಸರಿಯಲು ಸುರೇಶ್ ನಿರ್ಧಾರ. ಸಕ್ರಿಯ ರಾಜಕೀಯದಿಂದ ನಿವೃತ್ತಿ ಆಗ್ತಾರ ಡಿಕೆ ಸುರೇಶ್. ಮೊನ್ನೆಯಷ್ಟೇ ಕನಕಪುರದಲ್ಲಿ ಭಾವುಕರಾಗಿದ್ರು ಸುರೇಶ್. ಈ ಹಿಂದೆಯೂ ವೈರಾಗ್ಯದ ಮಾತುಗಳನ್ನಾಡಿದ್ರು ಸುರೇಶ್. ನನಗೆ ರಾಜಕೀಯ ಸಾಕಾಗಿದೆ ಎಂತಿದ್ದ ಡಿಕೆ ಸುರೇಶ್ ಈಗ ಪ್ರತಿಷ್ಠೆಯ ಚುನಾವಣೆಯಲ್ಲಿ ಸೋಲಿನಿಂದ ಬೇಸರದಲ್ಲಿದ್ದಾರೆ. ಲೋಕಸಭೆಯ ಚುನಾವಣೆಯ ಫಲಿತಾಂಶ ಹೊರಬರುತ್ತಿದ್ದಂತೆ ಒಂದ್ ರೀತಿಯಾಗಿ ಚುನಾವಣೆಯ ಸೋಲಿನಿಂದ ಕುಗ್ಗಿ ಹೋದ್ರ ಡಿಕೆ ಸುರೇಶ್ ಎನ್ನುವಂತ ಪ್ರಶ್ನೆ. ಡಾಕ್ಟರ್ ವಿರುದ್ಧ ಸೋಲನ ಕಂಡು ಮೇಲೆ ಡಿಕೆ ಸುರೇಶ್ ಕಂಗಾಲಾಗಿದ್ದಾರೆ. ಅಬ್ಬರಿಸುತ್ತಿದ್ದಂತ ಡಿಕೆ ಸುರೇಶ್ ಈಗ ಸೈಲೆಂಟ್ ಆಗಿದೆ ಯಾಕೆ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಈ ಬಾರಿಯ ಲೋಕ ಕದನದಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವಂತೂ ಹೈ ವೋಲ್ಟೇಜ್ ಕ್ಷೇತ್ರವಾಗಿತ್ತು. ಒಂದು ಕಡೆಯಲ್ಲಿ ಬಿಜೆಪಿಯಿಂದ ಡಾಕ್ಟರ್ ಮಂಜುನಾಥ್ ಇದ್ರೆ, ಎತ್ತ ಕಾಂಗ್ರೆಸ್ ನಿಂದ ಡಿಕೆ ಸುರೇಶ್ ಇದ್ರು. ಆದ್ರೆ ಈ ಬಾರಿ ಅಬ್ಬರದಿಂದ ಭರ್ಜರಿಯಾಗಿ ಗೆದ್ದಿದ್ದು ಬಿಜೆಪಿಯ ಡಾಕ್ಟರ್ ಮಂಜುನಾಥ್. ಚುನಾವಣೆಯ ಫಲಿತಾಂಶದ ಬಳಿಕ ಡಿಕೆ ಸುರೇಶ್ ಈಗ ತಂಡ ಹೊಡಿತಿದ್ದಾರೆ. ರಾಜಕೀಯವೇ ಸಾಕಾಯ್ತು ಅಂದ್ರ ಡಿಕೆ ಸುರೇಶ್ ಎನ್ನುವಂತ ಪ್ರಶ್ನೆ. ರಾಜಕೀಯದಿಂದ ದೂರ ಸರಿಯಲು ಡಿಕೆ ಸುರೇಶ್ ಅವರು ನಿರ್ಧಾರವನ್ನ ಮಾಡ್ತಿದ್ದಾರಾ ಅಂತ ಒಂದು ರೀತಿಯಾಗಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇನ್ನು ಇತ್ತೀಚೆಗಷ್ಟೇ ಕನಕಪುರದಲ್ಲಿ ಭಾವುಕರಾಗಿ ಮಾತಾಡ್ತಾ ಇದ್ರು. ಈಗ ಈ ಹಿಂದೆಯೂ ಕೂಡ ವೈರಾಗ್ಯದ ಮಾತುಗಳನ್ನ ಆಡಿದ್ರು ಸುರೇಶ್ ಅವರು. ನನಗೆ ರಾಜಕೀಯ ಸಾಕಾಗಿದೆ ಅಂತಿದ್ರು. ಈಗ ಪ್ರತಿಷ್ಠೆಯ ಚುನಾವಣೆಯಲ್ಲಿ ಸೋಲಿನಿಂದ ಬೇಸರದಲ್ಲಿದ್ದಾರೆ. ಪಕ್ಷದಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಪಕ್ಷವನ್ನ ಸಂಘಟನೆಯನ್ನ ನಾವು ಮಾಡಿದ್ದೇವೆ. ಮುಂದೆನೂ ಕೂಡ ನಿಮ್ಮಗಳಿಗೆ ಶಕ್ತಿ ತುಂಬಲಿಕ್ಕೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆಯೋ ಖಂಡಿತ ನಾವು ಅದೆಲ್ಲವನ್ನು ಕೂಡ ನಾವು ಮಾಡ್ತೇವೆ. ತಾಳ್ಮೆಯಿಂದ ನೀವು ಇರಬೇಕು. ಇಲ್ಲಿ ಯಾರೋ ನಮ್ಮವರು ವೆಂಕಟರಾಮ ನನಗೆ ಬೇಕಾದವನು, ಇನ್ನೊಬ್ಬ ನನಗೆ ಬೇಕಾದವನು, ಇನ್ಯಾರ ಹತ್ರನೋ ಹೋಗಿ ನೀವು ನಮ್ಮನ್ನ ಕರೆಕ್ಟ್ ಮಾಡಬೇಕು.